ನಂಗಂತೂ ಎಲೆಕ್ಟ್ರಿಕ್ ಗಾಡಿ ಪ್ಲಾನ್ ಇರಲಿಲ್ಲ ಗುರು. ಇದ್ರಲ್ಲಿ ಬ್ಯಾಟ್ರಿ ಪ್ಲೇಸ್ಮೆಂಟ್ ಬಂದ್ಬಿಟ್ಟು ಇದ್ರಲ್ಲಾಗಿದೆ. ಬ್ಯಾಟ್ರಿ ಲೈಫ್ ಕೂಡ ಕಮ್ಮಿ ಆಗುತ್ತೆ. ಡಿಸ್ಪೋಸ್ಗಳು ಆಗಲ್ಲ ಬ್ಯಾಟ್ರಿಗಳು ಯಾವನು. ಸರ್ಕಾರ ಮಾಡೋ ಗಿಮಿಕ್ ಸ್ಕ್ಯಾಮ್ ತರ ಅಷ್ಟೇ ಇವಲ್ಲ. ಮ್ಯಾಕ್ಸ್ ನಮಸ್ಕಾರ ಗುರು, ಇನ್ನೊಂದು ಹೊಸ ವಿಡಿಯೋಗೆ ವೆಲ್ಕಮ್. ಇವತ್ತು ನಮ್ಮ ಮುಂದೆ ಇದೆ ದಿ ಆಲ್ ನ್ಯೂ 2025 Ather 450X. ಈ ಗಾಡಿ ನಾನು ತಗೊಂಡಿದ್ದು ನಿಮ್ಗೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರೋರ್ಗೆ ಅಷ್ಟೇ ಗೊತ್ತಾಗಿರುತ್ತೆ. ನಂಗಂತೂ ಎಲೆಕ್ಟ್ರಿಕ್ ಗಾಡಿ ಪ್ಲಾನ್ ಇರಲಿಲ್ಲ ಗುರು. ಇಂತಹ ಹಲವು ಸಂಗತಿಗಳ ನಡುವೆ ನಾನೇ ಇನ್ನು ಕನ್ಫರ್ಮ್ ಆಗಿರ್ಲಿಲ್ಲ ಗಾಡಿ ತಗೊಳೋದಿದ್ದನ್ನ. ಬಟ್ ಆಲ್ ಆಫ್ ಎ ಸಡನ್ ಮನೆಗೆ ಬಂತು ಗಾಡಿ. ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು. ಆಮೇಲೆ ನಮ್ಮ ಐರಾವತ ಆಲ್ಮೋಸ್ಟ್ ಒಂದು 2 years ಗ್ಯಾಪ್ ಆದ್ಮೇಲೆ ಸೇಮ್ ಡೇ ಬಂದಿರೋದು. ಅದು December 11th ತಗೊಂಡಿದ್ದು, ಇದು ಕೂಡ December 11th ತಗೊಂಡಿದ್ದು. ಹೀಗೂ ಉಂಟೆ. ನಾನು ಏನಕ್ಕೆ ಏತರ್ ಚೂಸ್ ಮಾಡಿದೆ ಬೇರೆ ಎಲೆಕ್ಟ್ರಿಕ್ ಗಾಡಿಗಳು ಫೀಲ್ಡ್ ಅಲ್ಲಿ ಇದ್ರು ಅಂತ ಹೇಳಿದ್ರೆ, ಏತರ್ ಇಸ್ ಲೈಕ್ ಎಲೆಕ್ಟ್ರಿಕ್ ಗಾಡಿ ಲೈನ್ ಅಪ್ ಅಲ್ಲಿ ಒಂಥರ ಪ್ರೀಮಿಯಂ ಸೆಗ್ಮೆಂಟ್ ಗೆ ಸೇರ್ಕೊಳ್ಳೋ ಗಾಡಿ ಇದು. ನೀವಾಗ ಓಲಾ ನೋಡ್ಬೋದು, ವೀಡಾ ನೋಡ್ಬೋದು, ಸಿಂಪಲ್ ಒನ್ ನೋಡ್ಬೋದು, ಬೀಗಾಸ್, ಸುಮಾರು ಬ್ರ್ಯಾಂಡ್ ಇದೆ, ಆಂಪೈರ್ ಅಂತ ಎಲ್ಲ. ಅದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಓಲಾ ಅಂತೂ ಹೇಳಲೇಬೇಡ್ರಿ ಬಿಡಿ. ಓಲಾ ಅಂತೂ ಅಟ್ಟರ್ ವೇಸ್ಟ್ ಗಾಡಿ. ಎಷ್ಟು ಇಶ್ಯೂಗಳಿದೆ ಅಂದ್ರೆ ಶೋರೂಮ್ಸ್ ಸರಿ ಇಲ್ಲ, ಸರ್ವಿಸ್ ಸೆಂಟ್ರು ಸರಿ ಇಲ್ಲ, ಕೊನೆ ಗಾಡಿನೂ ಸರಿ ಇಲ್ಲ. ಕಲರ್ ಮಾತ್ರ ಕ್ರೇಜ್ ಇಷ್ಟ ಆಗೋಯ್ತು ಗುರು ನಂಗೆ ಈ ಗಾಡಿದು. ನಮಸ್ಕಾರ, ಏನು ಸಮಾಚಾರ? ಆಯ್ತು, ಇವಾಗ ಕರ್ಕೊಂಡು ಹೋಗ್ತಿದ್ದೆ ವಾಕಿಂಗ್. ಮ್ಯಾಕ್ಸ್ ಬಿಲ್ಡ್ ಕ್ವಾಲಿಟಿ ಸಕ್ಕತ್ತಾಗಿದೆ. Ather 450 ಮಾಡೆಲ್ ನ ಲಾಂಚ್ ಮಾಡಿ 2018 ಅಲ್ಲಿ. ಆ ಡಿಸೈನ್ 2026 ಆದ್ರೂ ಹಂಗೆ ಇದೆ. ಮೈನರ್ ಚೇಂಜಸ್ ಇದೆ ಅಷ್ಟೇ, ತುಂಬಾ ಮೈನರ್ ಅಂತ ಹೇಳ್ಬೋದು, ಅಷ್ಟು ಕಂಡುಹಿಡಿಯಕ್ಕಾಗಲ್ಲ. ಇದ್ರದ್ದು ಮೋಟಾರ್ ಪವರ್ ಬಂದ್ಬಿಟ್ಟು 6.5 kW. ಆನ್ ದ ವೀಲ್ಸ್ 26 Nm ಟಾರ್ಕ್ ಆಕ್ಟ್ ಆಗುತ್ತೆ. ಈಗ ಸುಮಾರು ಗಾಡಿ ನೀವು ನೋಡಿದೀರಾ, ಅದರಲ್ಲಿ ವೀಲ್ ಫುಲ್ ಕವರ್ ಆಗಿರುತ್ತೆ. ಸೊ ವೀಲ್ ಅಲ್ಲಿ ಈ ತರ ಅಲಾಯ್ ಇರಲ್ಲ, ಫ್ಲಾಟ್ ಬಲೂನ್ ಶೇಪ್ ಅಲ್ಲಿ ಕವರ್ ಆಗಿರುತ್ತೆ. ಅದು ಹಬ್ ಮೋಟರ್. ಅದು ಇದು ಬಂದ್ಬಿಟ್ಟು ನಾರ್ಮಲ್ ಮೋಟರ್ ಅಲ್ಲಿ ಇರುತ್ತೆ. ಇಲ್ಲಿ ಕಾಣ್ತಿದೆ ನೋಡಿ ಬೆಲ್ಟ್, ಇಲ್ಲಿ ಬೆಲ್ಟ್ ಒಳಗಡೆ. ಆ ಬೆಲ್ಟ್ ಇಂದ ವೀಲ್ ರನ್ ಆಗುತ್ತೆ. ಇವಾಗ ನಮ್ದು ಚೈನ್ ಡ್ರಿವನ್ ಇರುತ್ತಲ್ಲ, ಸೇಮ್ ಅದೇ ತರ ಇದು ಬೆಲ್ಟ್ ಡ್ರಿವನ್. ಇದು Ather ಅಲ್ಲಿ ಮೇಜರ್ ಕುಯ್ ಅಂತ ಸೌಂಡ್ ಬರುತ್ತಲ್ಲ, ಅದು ಇದು ಬೆಲ್ಟ್ ಡ್ರಿವನ್ ಆಗಿರೋದಕ್ಕೆ ಸೌಂಡ್ ಬರೋದು. ಬ್ಯಾಟ್ರಿ ಬಂದ್ಬಿಟ್ಟು ನಿಮಗೆ SL ಬಂದ್ಬಿಟ್ಟು 2 ಆಪ್ಷನ್ ಬರುತ್ತೆ. XL ಬಂದ್ಬಿಟ್ಟು ನಿಮಗೆ 2 ಬರುತ್ತೆ, ಒಂದು ಹೈ ರೇಂಜ್ ಒಂದು ಲೋ ರೇಂಜ್ ಅಂತ. ಲೋ ರೇಂಜ್ ಬಂದ್ಬಿಟ್ಟು 2.9 kWh ಬ್ಯಾಟ್ರಿ, ಆಮೇಲೆ ಹೈ ರೇಂಜ್ ಬಂದ್ಬಿಟ್ಟು 3.7 kWh ಬ್ಯಾಟ್ರಿ ಬರುತ್ತೆ. ಇದ್ರಲ್ಲಿ ಬ್ಯಾಟ್ರಿ ಪ್ಲೇಸ್ಮೆಂಟ್ ಬಂದ್ಬಿಟ್ಟು ಇದ್ರಲ್ಲಾಗಿದೆ ಕೆಳಗಡೆ ಲೋವರ್ ದ ಫುಟ್ ಬೋರ್ಡ್ ಅಲ್ಲಿ. ವೆಯ್ಟ್ ಕಂಪ್ಲೀಟ್ ಆಗಿ ಲೋವರ್ ಅಲ್ಲಿ ಇರೋದ್ರಿಂದ ಗಾಡಿ ಓಡಿಸ್ಬೇಕಾದ್ರೆ ಹ್ಯಾಂಡ್ಲಿಂಗ್ ಇರುತ್ತಲ್ಲ, ಅದು ಕ್ರೇಜಿ ಆಗಿರುತ್ತೆ. ಸೊ ಈಸಿಲಿ ಫ್ಲಿಕ್ ಮಾಡ್ಬೋದು, ಈಸಿಲಿ ಕಂಟ್ರೋಲ್ ಮಾಡ್ಬೋದು. ನಾನು ಅಪ್ರಿಲಿಯಾ ಓಡಿಸಿರೋದ್ರಿಂದ ಅಪ್ರಿಲಿಯಾ ಬಂದ್ಬಿಟ್ಟು ಇನ್ನೊಂದು ಟೈರ್ ಆಗಲ್ಲ, 120 ಸೆಕ್ಷನ್ ಟೈರ್ ಬರ್ತಿದ್ದು, 90 ಸೆಕ್ಷನ್. ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಆಗುತ್ತೆ ಅದಕ್ಕೂ ಇದಕ್ಕೂ ಓಡಿಸ್ಬೇಕಾದ್ರೆ. ನಾನು ಇದು ನೋಡ್ಸ್ಬೇಕಾದ್ರೆ ಇದೇನು ಗುರು ಹಿಂಗೆ ಅಂದ್ರೆ ಹಿಂಗೆ ತಿರ್ಕೊಂಡ್ಬಿಡುದು ಗಾಡಿ ಅಂತ. ಯಾಕಂದ್ರೆ ಅದರಲ್ಲಿ ಸ್ವಲ್ಪ ಮೈನ್ಯೂಟ್ ಅಷ್ಟು ಗೊತ್ತಾಗಲ್ಲ, ಬಟ್ ಎಳ್ದಾಡ್ಬೇಕು. ಆ ಗಾಡಿನ ಹ್ಯಾಂಡ್ಲಿಂಗ್ ಇನ್ನೂ ಕ್ರೇಜಿ ಆಗಿದೆ ಬಿಡಿ. ಬಟ್ ಅದನ್ನ ನೋಡಿಸ್ಬಿಟ್ಟು ಇದನ್ನ ನೋಡ್ಸ್ಬೇಕಾದ್ರೆ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಂತು. ಇದ್ರಲ್ಲಿ ನಿಮಗೆ 4 ಮೋಡ್ ಬರುತ್ತೆ. ಒಂದು ಈಕೋನಲ್ಲಿ ಇವಾಗ ಪ್ರೆಸೆಂಟ್ 75% ಇದೆ, 91 km ರೇಂಜ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ರೈಡ್ ಮೋಡ್ಸ್ ಚೇಂಜ್ ಆಗ್ತಾ ರೇಂಜ್ ಕಮ್ಮಿ ಆಗ್ತಾ ಹೋಗುತ್ತೆ, ಒಂದು 10ರಿಂದ 12-15 ಕಿಲೋಮೀಟರ್ಗಳು. ನೆಕ್ಸ್ಟ್ ಸ್ಪೋರ್ಟ್ ಮೋಡು, ಆಮೇಲೆ ಬಂದು ನಿಮ್ಗೆ ರ್ಯಾಪ್ ಮೋಡ್ ಅಂತೂ ಅಲ್ಟಿಮೇಟ್ ಗುರು. ಬಟ್ ಏನಂದ್ರೆ ರೇಂಜ್ ಕಮ್ಮಿ ಆಗುತ್ತೆ. ಇನ್ಸೈಡ್ ಸಿಟಿ ಅಂದ್ರೆ ಬೆಸ್ಟ್ ಗುರು. ಏಯ್ ಇಂಡಿಕೇಟರ್ ಹಾಕೊಂಡು ಹೋಗೋ, ಬಂದ ಬ್ರೇಕ್ ಹಿಡ್ದ ಹೇಳ್ದ ಲೆಫ್ಟ್ಗೆ. ಈ ಹೈ ರೇಂಜ್ ಬಂದ್ಬಿಟ್ಟು 130 km ರೇಂಜ್ ಕೊಡುತ್ತೆ. ಲೋ ರೇಂಜ್ ಬಂದ್ಬಿಟ್ಟು 100 to 105 km ರೇಂಜ್ ಕೊಡುತ್ತೆ. ಹೈ ರೇಂಜ್ ಇಸ್ ಬೆಟರ್, ಬಟ್ ಪ್ರೈಸ್ ಸ್ವಲ್ಪ ಹೈ ಅಂತಾನೆ ಹೇಳ್ಬೋದು. ಮುಂದೆ ಬಂದ್ಬಿಟ್ಟು ಟೆಲಿಸ್ಕೋಪಿಕ್ ಡ್ಯುಯಲ್ ಶಾಕ್ಸ್ ಬರುತ್ತೆ. ರಿಯರ್ ಬಂದ್ಬಿಟ್ಟು ಮೋನೋ ಶಾಕ್ ಬರುತ್ತೆ. ಅಲ್ಲಿ ಒಳಗಡೆ ಇದೆ ನೋಡಿ, ಕಾಣುತ್ತೆ. ಸಸ್ಪೆನ್ಷನ್ ಸಕ್ಕದಾಗಿದೆ ಗುರು. ನೀವೊಂದು ರೋಡ್ಸ್ ಅಲ್ಲಿ ಓಡಾಡಿದ್ದೀನಲ್ಲ, ಎಷ್ಟು ನೀಟಾಗಿ ಸೋಕ್ ಮಾಡುತ್ತೆ ಗೊತ್ತಾ. ಬಾಟಲ್ಸ್ ನ ಸಿಕ್ಕಾಪಟ್ಟೆ ಇಷ್ಟ ಆಗೋಗ್ಬಿಡ್ತು ಈ ಗಾಡಿಲಿ. ಬ್ರೇಕ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಡ್ಯುಯಲ್ ಡಿಸ್ಕ್ ಬರುತ್ತೆ, ಫ್ರಂಟ್ ಅಲ್ಲೂ ಡಿಸ್ಕು, ರಿಯರ್ ಅಲ್ಲೂ ಡಿಸ್ಕು. ಬಟ್ ಏನಂದ್ರೆ ಇದ್ರಲ್ಲಿ ABS ಬರಲ್ಲ. ಇದು ಬಂದ್ಬಿಟ್ಟು CBS, ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್ ಅಂತ. ರಿಸ್ತಾ ಬಂದ್ಬಿಟ್ಟು ನಿಮಗೆ ಫ್ಯಾಮಿಲಿ ಓರಿಯೆಂಟೆಡ್ ಗಾಡಿ ತರ. ಬೂಟ್ ಸ್ಪೇಸ್ ದೊಡ್ಡದಿದೆ, ಗಾಡಿ ದೊಡ್ಡದಿದೆ. ಇದು ಬಂದ್ಬಿಟ್ಟು ನಮ್ಮಂತ ಹುಡುಗರಿಗೆ ಒಂದು ಕಾಂಪ್ಯಾಕ್ಟ್ ಗಾಡಿ ಬೇಕು, ತುಂಬಾ ಚೆನ್ನಾಗಿರ್ಬೇಕು ನೋಡಕ್ಕೆ ಅನ್ನೋದಕ್ಕೆ ಇದು. ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ.
ಬಟ್ ಮೇಜರ್ ಆಗಿ ನಂಗೆ ಈ ಗಾಡಿ ಇಷ್ಟ ಆಗಿದ್ದು ಬಂದ್ಬಿಟ್ಟು ಈ ಫ್ರೇಮ್ ಸ್ವಿಂಗ್ ಆರ್ಮ್ ಇದೆಯಲ್ಲ, ಇದು ಮೋಲ್ಡೆಡ್, ಇದು ಸಕ್ಕದಾಗಿದೆ ಡಿಸೈನ್ ಇದ್ರದ್ದು. ಬೂಟ್ ಓಪನ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು ಹಾಫ್ ಹೆಲ್ಮೆಟ್ ಇಡ್ಬೋದು. ಇಲ್ಲಿ ಲೈಟ್ ಇದೆ, ನಿಮ್ ಬಿಸಿಲಲ್ಲಿ ಕಾಣ್ತಿಲ್ಲ. ಇಲ್ಲಿ ಫುಲ್ ಸೈಜ್ ಹೆಲ್ಮೆಟ್ ಅಲ್ಲಿ ಇಡಕ್ಕಾಗಲ್ಲ. ಡಿಸ್ಪ್ಲೇ ವಿಷಯಕ್ಕೆ ಬಂದ್ರೆ ಅಷ್ಟೊಂದು ಫ್ಲೂಯಿಡ್ ಆಗಿಲ್ಲ ಗುರು, ಬಟ್ ಓಕೆ ಮ್ಯಾಪ್ ಬಂದ್ಬಿಟ್ಟು ಅಷ್ಟೊಂದು ಸ್ಮೂತ್ ಅಂತ ಇಲ್ಲ, ಬಟ್ ಇಟ್ಸ್ ಓಕೆ. ರಿವರ್ಸ್ ಹೋಗಕ್ಕೆ ಮುಂಚೆ ನಿಮ್ಗೆ ಇದನ್ನ ಲೆಫ್ಟ್ ಎಳಿಬೇಕಾಗಿತ್ತು. ಇವಾಗ ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ, ಇದನ್ನ ಬ್ರೇಕ್ ನ ಪ್ರೆಸ್ ಮಾಡಿದ್ರೆ ರಿವರ್ಸ್ ಹೋಗೋದು ಗಾಡಿ. ಟ್ರಾಕ್ಷನ್ ಕಂಟ್ರೋಲ್ ಅಲ್ಲಿ ನಿಮ್ಗೆ 4 ತರ ಬರುತ್ತೆ. ಒಂದು ಕಂಪ್ಲೀಟ್ ಆಗಿ ಆಫ್ ಮಾಡ್ಕೋಬಹುದು, ಇನ್ನೊಂದು ರೈನ್, ರೋಡು, ರ್ಯಾಲಿ ಅಂತ. ರ್ಯಾಲಿಲಿ ಬಂದ್ಬಿಟ್ಟು ಮಿನಿಮಮ್ ಇಂಟ್ರೂಸಿವ್ ಇರುತ್ತೆ, ರೋಡ್ ಅಲ್ಲಿ ಬಂದ್ಬಿಟ್ಟು ಮಾಡ್ರೇಟ್, ರೈನ್ ಬಂದ್ಬಿಟ್ಟು ಕಂಪ್ಲೀಟ್ ಇಂಟ್ರೂಸಿವ್. ಏತರ್ ಬಗ್ಗೆ ಮಾತಾಡಬೇಕು ಅಂದ್ರೆ ಒಳ್ಳೆ ಫೀಡ್ಬ್ಯಾಕ್ ಇದೆ ಗಾಡಿದು. ಇಶ್ಯೂಸ್ ಬಂದಿರೋದು ತುಂಬಾ ಕಮ್ಮಿ. ಸೊ ಬಿಕಾಸ್ ಇವ್ರು R&D ಆ ತರ ಮಾಡಿದಾರೆ ಗುರು. 10 ವರ್ಷ ತಗೊಂಡಿದ್ದಾರೆ ಗೊತ್ತಾ ಗಾಡಿ ಲಾಂಚ್ ಆಗೋ ಮುಂಚೆ. ಅವ್ರು R&D ಮಾಡಕ್ಕೆ ಜಸ್ಟ್ R&ಡಿಗೆ 10 ವರ್ಷ ತಗೊಂಡವ್ರೆ. ಅದಾದ್ಮೇಲೆ 2018 ಅಲ್ಲಿ ಗಾಡಿನ ಅಫಿಷಿಯಲ್ ಆಗಿ ಲಾಂಚ್ ಮಾಡಿದ್ರು. ಅವಾಗಿಂದನೂ ಆಗ್ಲಿ ಮೈನರ್ ಚೇಂಜಸ್, ಮೈನರ್ ಗ್ಲಿಚಸ್ ಅವೆಲ್ಲ ಇದೆ. ಇದರಲ್ಲಿ ಏತರಲ್ಲಿ ಒಂದು ಮೇಜರ್ ಆಗಿ ಬರೋ ಪ್ರಾಬ್ಲಮ್ ಅಂದ್ರೆ ಸಾಫ್ಟ್ವೇರ್ ಗ್ಲಿಚ್. ಇದ್ರದ್ದು ಆಪ್ ಇದೆಯಲ್ಲ ಮೊಬೈಲ್ ಅಲ್ಲಿ, ಅದು ಕ್ರೇಜಿಯಾಗಿ ವರ್ಕ್ ಆಗುತ್ತೆ. ಅದು ಲ್ಯಾಕ್ಸ್ ಫೀಲ್ ಆಗಲ್ಲ. ಆಪಲ್ ನೋಡ್ರೆ ನಿಮ್ ಗಾಡಿ ಎಲ್ಲಿ ನಿಲ್ಸಿದ್ದೀರಾ, ಅಂಡ್ ಮೊಬೈಲ್ ಅಲ್ಲೇ ಕೂಡ ಗಾಡಿ ಎಲ್ಲಾದ್ರೂ ಆಚೆ ಇದ್ರೆ ನೀವು ಚಾರ್ಜ್ ಹಾಕ್ಬೇಕಾ ಬಿಡ್ಬೇಕಾ ಅಂತ ರೇಂಜ್ ಎಲ್ಲ ಮೊಬೈಲ್ ಅಲ್ಲೇ ಗೊತ್ತಾಗುತ್ತೆ. ಆಮೇಲೆ ಯಾವ ಮೋಡಲ್ ಇದೆ ಅಂತ ಕೂಡ ಗೊತ್ತಾಗುತ್ತೆ. ಬಜಾರ್ ಅಲಾರಾಮ್ ಇದೆ, ಮ್ಯಾಪ್ಸ್ ಕೂಡ ನೀವು ಆಪ್ ಅಲ್ಲೇ ಲೋಡ್ ಮಾಡ್ಕೋಬಹುದು. ಆಮೇಲೆ ಚಾರ್ಜಿಂಗ್ ಸ್ಟೇಷನ್ಸ್ ಎಲ್ಲೆಲ್ಲಿದೆ ಅದು ಕೂಡ ಚೆಕ್ ಮಾಡ್ಕೋಬಹುದು. ಕಂಪ್ಲೀಟ್ ಈ ಗಾಡಿ ಡೇಟಾ ಎಲ್ಲ ಮೊಬೈಲ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಬಟ್ ನಾನು ಎಲೆಕ್ಟ್ರಿಕ್ ಗಾಡಿನ ಕಂಪ್ಲೀಟ್ ಆಗಿ ಯಾರಿಗೂ ಪ್ರಿಫರ್ ಮಾಡಲ್ಲ ಗುರು. ಗಾಡಿಗಳು ಅಂತ ವಿಷಯಕ್ಕೆ ತಗೊಂಡ್ರೆ ಇವೆಲ್ಲ ಒಂಥರ ಉಪ್ಪಿನಕಾಯಿ ಇದ್ದಾಗೆ. ಅಂದ್ರೆ ಮನೆಗೊಂದು ಇರ್ಬೇಕಪ್ಪ ಗಾಡಿ ಇಂಥದ್ದೊಂದು ಓನ್ ಪರ್ಪಸ್ಗೆ. ಬಿಕಾಸ್ ಇದು ಕಂಪ್ಲೀಟ್ಲಿ ರಿಲೇ ಆನ್ ಆಗುವಂತ ಗಾಡಿಗಳೆಲ್ಲ, ಯಾವುದೇ ಎಲೆಕ್ಟ್ರಿಕ್ ಆಗಿರ್ಲಿ, ಕಾರ್ ಆಗಿರ್ಲಿ, ಬೈಕ್ ಆಗಿರ್ಲಿ. ನಾನು ಏನಕ್ಕೆ ಈ ಗಾಡಿ ತಗೊಂಡೆ ಅಂದ್ರೆ ಇಟ್ಸ್ ಡ್ಯೂ ಟು ಒಂದು ಸೇವಿಂಗ್ಸ್, ಅದಂತೂ ಪಕ್ಕ. ಕಂಪ್ಯಾರಿಟಿವ್ ಟು ಫ್ಯೂಯಲ್ ವೆಹಿಕಲ್ಸ್ ಒಂದು ರೇಂಜಿಗೆ ಸೇವ್ ಮಾಡ್ಬೋದು ಇದರಲ್ಲಿ ಮನಿನ. ಅದೊಂದು. ಇನ್ನೊಂದು ಬಂದ್ಬಿಟ್ಟು ಸಿಟಿ ಒಳಗಡೆ ಓಡಾಡೋಕೆ ಹ್ಯಾಂಡಿ ಇದು ಗಾಡಿ. ಇದೆಲ್ಲ ಏನಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ತರ. ಬರ್ತಾ ಬ್ಯಾಟ್ರಿ ರೇಂಜ್ ಕಮ್ಮಿ ಆಗುತ್ತೆ, ಬ್ಯಾಟ್ರಿ ಲೈಫ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಇಟ್ ಡಿಪೆಂಡ್ಸ್ ಆನ್ ದಿ ಯೂಸೇಜ್ ಅಂಡ್ ದಿ ವೆದರ್ ಕಂಡೀಷನ್ಸ್. ಇವೆಲ್ಲ ನಂಬ್ತಿರಲ್ಲ, ಈ ಗೌರ್ಮೆಂಟ್ ಅವರೆಲ್ಲ ಹೇಳ್ತಾರಲ್ಲ ಎಲೆಕ್ಟ್ರಿಕ್ ಗಾಡಿ ತಗೊಂಡ್ಬಿಟ್ರೆ ಪರಿಸರ ಉಳಿತೈತೆ, ಪೊಲ್ಯೂಷನ್ ಆಗಲ್ಲ, ಅದಾಗಲ್ಲ ಇದಾಗಲ್ಲ, ನೀವು ಸೇವಿಂಗ್ಸ್ ಮಾಡ್ತೀರಾ, ಕಮ್ಮಿ ದುಡ್ಡು ಖರ್ಚಾಗುತ್ತೆ ಅಂತ. ಅದ್ರಲ್ಲಿ ಕೆಲವೊಂದು ಪಾಯಿಂಟ್ಸ್ ಓಕೆ. ಫ್ಯೂಯಲ್ ಕಾಸ್ಟ್ ಅಷ್ಟು ಬರಲ್ಲ. ಇವಾಗ ಯೂನಿಟ್ಸ್ ಬಂದ್ಬಿಟ್ಟು 29 to 35 rupees ಪರ್ ಯೂನಿಟ್ ಬರುತ್ತೆ. ಎಷ್ಟೋ ಕಿಲೋಮೀಟರ್ಗಳು ಓಡಾಡ್ಬೋದು ಕೊಟ್ಟಿರೋ ರೇಂಜಲ್ಲಿ. ಅದೊಂದು ಮನಿ ಒಂದು ಸೇವ್ ಆಗುತ್ತೆ. ಸರ್ವಿಸ್ ಕಾಸ್ಟ್ ಎಲ್ಲ ಫ್ಯೂಯಲ್ ಬೈಕ್ಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಅದ್ರಲ್ಲಿ ನೀವು ಸೇವಿಂಗ್ಸ್ ಮಾಡ್ಬೋದು. ಬಟ್ ಎಕೋ ಫ್ರೆಂಡ್ಲಿ ಎಲ್ಲ ಅದೆಲ್ಲ ನಾನ್ ಸೆನ್ಸ್ ಗುರು, ಅದೆಲ್ಲ ಇಲ್ಲ. ಬಿಕಾಸ್ ನೀವು ಒಂದು ಬ್ಯಾಟ್ರಿ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 10 to 20 ಕಾರ್ ಬಿಡುವಷ್ಟು ಸ್ಮೋಕ್ ಪೊಲ್ಯೂಷನ್ ಫ್ಯಾಕ್ಟ್ರೀಸ್ ಬಿಡುತ್ತೆ ಒಂದು ಬ್ಯಾಟ್ರಿಗೆ ಪರ್ಟಿಕ್ಯುಲರ್ ಆಗಿ. ಇವನ್ ಬ್ಯಾಟ್ರಿಗಳನ್ನ ಡಿಸ್ಪೋಸ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ. ಡಿಸ್ಪೋಸ್ಗಳು ಆಗಲ್ಲ ಬ್ಯಾಟ್ರಿಗಳು ಯಾವನು ಅಷ್ಟು. ಎಲ್ಲ ಸರ್ಕಾರ ಮಾಡೋ ಗಿಮಿಕ್ ಎಲೆಕ್ಟ್ರಿಕ್ ಗಾಡಿ ತಗೊಟ್ರಿ ಗೋ ಗ್ರೀನ್ ಅಂತ. ಆನ್ ಟು ಬಿ ಲೈಕ್ ಸ್ಕ್ಯಾಮ್ ತರ ಅಷ್ಟೇ ಇವೆಲ್ಲ. ನಿಮ್ಗೆ ಏತರಲ್ಲಿ 3 ಮಾಡೆಲ್ ಗಾಡಿ ಇದೆ. 450S, 450X, ಆಮೇಲೆ 450 ಏಪೆಕ್ಸ್ ಅಂತ. ಏಪೆಕ್ಸ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಟಾಪ್ ಆಫ್ ದ ಲೈನ್ ಅಪ್ ಗಾಡಿ. ಒಂದೇ ಕಲರ್ ಬರೋದು. ಅದರಲ್ಲಿ ರಿಮ್ಸ್ ಬಂದು ಆರೆಂಜ್ ಬರುತ್ತೆ, ಚಾಸಿ ಬಂದು ಆರೆಂಜ್ ಬರುತ್ತೆ, ಬಾಡಿ ಬಂದ್ಬಿಟ್ಟು ಬ್ಲೂ ಕಲರ್ ಅಲ್ಲಿ ಇರುತ್ತೆ. ಆ ಗಾಡಿಯಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಅದ್ರಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ. ಆಮೇಲೆ ಈ ಗಾಡಿ ಕಂಪೇರ್ ಮಾಡಿ ಕೆಲವೊಂದು ಫೀಚರ್ಸ್ ಗಳು ಚೆನ್ನಾಗಿ ಬರುತ್ತೆ. ಅದರಲ್ಲಿ ಟಾಪ್ ಸ್ಪೀಡ್ ಬೇರೆ. ನಿಮ್ಗೆ ಈ S ಆಮೇಲೆ X ಮಾಡೆಲ್ ಅಲ್ಲಿ 90 ಬರುತ್ತೆ ಟಾಪ್ ಸ್ಪೀಡ್. ಆ ಗಾಡಿಯಲ್ಲಿ 100 ಬರುತ್ತೆ. ಬಟ್ ಈ 2025 ಮಾಡೆಲ್, ಈ ಮಾಡೆಲ್ ಅಲ್ಲಿ ಏನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದ್ರೆ ಪ್ರೀವಿಯಸ್ ಮಾಡೆಲ್ಸ್ಗಿಂತ ಇದರಲ್ಲಿ ನಿಮಗೆ ಮ್ಯಾಜಿಕ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಮ್ಯಾಜಿಕ್ ಟ್ವಿಸ್ಟ್ ಅಂದರೆ ನೋಡಿ, ಇವಾಗ ಹಿಂಗೆ ಹೋಗ್ತಾ ಇರ್ತೀನಿ, ನೀವು ಬ್ರೇಕ್ ಹಿಡಿಯೋದು ಬೇಡ, ಥ್ರಾಟಲ್ನ ಉಲ್ಟಾ ಮಾಡಿದ್ರೆ ಆಟೋಮೆಟಿಕ್ ಗಾಡಿ ಸ್ಟಾಪಿಗೆ ಬರುತ್ತೆ. ಅಂದರೆ ಸ್ಲೋ ಡೌನ್ ಆಗುತ್ತೆ, ಆಮೇಲೆ ಸ್ಟಾಪಿಗೆ ಬರುತ್ತೆ. ಆ ಮ್ಯಾಜಿಕ್ ಟ್ವಿಸ್ಟ್ನ ನೀವು ಸೆಟ್ ಮಾಡ್ಕೋಬೋದು, ಆಫ್ ಮಾಡ್ಕೋಬೋದು, ಮೀಡಿಯಮಿಗೆ ಸೆಟ್ ಮಾಡ್ಕೋಬೋದು, ಹೈಗೆ ಸೆಟ್ ಮಾಡ್ಕೋಬೋದು. ಹೈಗಂದರೆ ಕಂಪ್ಲೀಟ್ ಇಂಟ್ರೂಸಿವ್ ಆಗಿರುತ್ತೆ. ಸೊ ಮ್ಯಾಜಿಕ್ ಟ್ವಿಸ್ಟ್ ಏನು ಅಂದರೆ ಈ ರೀಜನರೇಟಿವ್ ಬ್ರೇಕಿಂಗ್ ಅಷ್ಟೇ. ನೀವು ಉಲ್ಟಾ ಮಾಡ್ದಂಗೆ ಡೈನಮೋಯಿಂದ ಬ್ಯಾಟ್ರಿ ರೀಜನರೇಟ್ ಆಗುತ್ತೆ. ಅಂದರೆ ಬ್ಯಾಟ್ರಿಗೆ ಡೈನಮೋಯಿಂದ ಲೈಟಾಗಿ ಚಾರ್ಜ್ ರನ್ ಆಗುತ್ತೆ. ಉಲ್ಟಾ ಚಾರ್ಜ್ -% ರೀಚಾರ್ಜ್ ಆಗುತ್ತೆ. ಬಟ್ ಏತರ್ ಇಸ್ ಟೆಲಿಂಗ್ ದಟ್ ಆನ್ ಅಪ್ಕಮಿಂಗ್ ಫ್ಯೂಚರ್ ಮಾಡೆಲ್ಸಲ್ಲಿ ಮ್ಯಾಜಿಕ್ ಟ್ವಿಸ್ಟ್ನ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಔಟ್ ಮಾಡ್ತೀನಿ ಅಂತ ಅವ್ರ ಪ್ಲ್ಯಾನ್ ಇರೋದು. ಫ್ಯೂಯಲ್ ಗಾಡಿಗಳಂದರೆ ನಾವು ಹೇಳ್ದಂಗೆ ಕೇಳ್ತಾವೆ ಗಾಡಿಗಳು, ಬಟ್ ಇದಂಗಲ್ಲ, ಇವು ಹೇಳ್ದಂಗೆ ನಾವು ಕೇಳೋ ಥರ ಆಗುತ್ತೆ. ಈಗ ನೋಡಿ, ಸಿಂಪಲ್ ಒನ್ ಹೋಗ್ತಿದೆ. ಸಿಂಪಲ್ ಒನ್ ಬಂದ್ಬಿಟ್ಟು ಆಲ್ಮೋಸ್ಟ್ ಇದ್ರ ಕಾಪಿ ಅಂತಲೇ ಹೇಳ್ಬೋದು. ಡಿಸೈನ್ ಚೇಂಜಸ್ ಇದೆ ಅಷ್ಟೇ. ಇನ್ಸ್ಪಿರೇಷನ್ ಆಗಿರೋದೇ ಏತರಿಂದ. ನೋಡಿ, ಸ್ಪಾಟ್ ಮೋಡ್ಗೆ ಹಾಕಿದ್ರೆ ಸರಿ ಹಿಡಿಯೋದು ಗಾಡಿ ಮಾತ್ರ. ಸಾಕಾಗಿ ಹೋಗುತ್ತೆ ಸ್ಪೋರ್ಟ್ಸ್ ಮೋಡಿಗೆ ಹಾಕಿದ್ರೆ. ಬಟ್ ನೆಗೆಟಿವಿಟಿ ಏನಂದರೆ ಪ್ರೈಸ್ ಏನೋ ನನಗೆ ಹೈ ಅನ್ನಿಸ್ತು. ಒಂದು ಇದು ಬಂದು ನಾನು ತೊಗೊಂಡಾಗ 1.85 ಏನೋ ಆಯಿತು ಆನ್ ರೋಡ್ ಪ್ರೈಸ್. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಲೈಟ್ ಅಂತೂ ವರ್ಸ್ಟ್ ಗುರು, ಏನು ಕಾಣಲ್ಲ. ಥ್ರೋ ಇದೆ, ಅದು ಬಂದು ಆ್ಯಂಗಲ್ ಫುಲ್ ಡೌನಲ್ಲೇ ಇದೆ. ನೀವು ಹೈ ಬೀಮ್ ಹಾಕಿದ್ರು ಸ್ಪ್ರೆಡ್ ಆಗಲ್ಲ ಅದು ಲೈಟ್. ಅದು
ಸರ್ವಿಸ್ ನೋಡಬೇಕು ಹೇಗೆ ಅಂತ. ಇವಾಗ ನಾನು ಗಾಡಿ ಓಡಿರೋದು 1500 ಕಿಲೋಮೀಟರ್ಸ್ ಅಷ್ಟೇ ಓಡಿರೋದು. 5000 ಕಿಲೋಮೀಟರ್ಸ್ಗೆ ಒಂದು ಸರ್ವಿಸ್ ಇದೆ. ಸರ್ವಿಸ್ ಕಾಸ್ಟ್ ಇದ್ರಲ್ಲಿ ಮ್ಯಾಕ್ಸಿಮಮ್ ಅಂದರೆ ನಿಮಗೆ ಬ್ರೇಕ್ ಪ್ಯಾಡ್ಸ್ ಚೆಕಿಂಗ್ ಇರುತ್ತೆ. ಬ್ಯಾಟ್ರಿ ಎಲ್ಲ ಏನಿಲ್ಲ, ಇವಾಗ ಚೆಕ್ ಏನು ಮಾಡಲ್ಲ. ಅದೆಲ್ಲ ಒಂದು ಸರ್ಟೈನ್ ಕಿಲೋಮೀಟರ್ಸ್ ಆಮೇಲೆ ಬೆಲ್ಟು ನಿಮ್ಗೆ ಒಬ್ಬೊಬ್ಬ ಒಂದು 700 to 1500 ಅಂತ ಶೋರೂಮ್ ಕಡೆಯಿಂದ ಹೇಳಿದ್ದಾರೆ. ಬಟ್ ನಾನು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ನೋಡಿರೋಂಗೆ ಅವ್ರ ಹತ್ರ ಬ್ರೋ ಒಂದು 2000ವರೆಗೂ ಬರುತ್ತೆ ಅಂತ ಹೇಳ್ತಾರೆ. ಐ ಆಮ್ ನಾಟ್ ಶೋರ್ ಏನು ಹೇಗೆ ಅಂತ. ನಾನು ಫಸ್ಟ್ ಸರ್ವಿಸ್ ಆದಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಗಾಡಿ ಮೇಲೆ ಏನು ಇರ್ತಾ ಅಂತ. ನೀವೇನಾದರೂ ನನ್ನ ಪ್ರಕಾರ ಕೇಳೋಂಗಿದ್ರೆ ಸಿಟಿ ಒಳಗಡೆ ನಾವು ಫ್ಯೂಲಿಗೆ ಸ್ಪೆಂಡ್ ಮಾಡ್ತೀವಲ್ಲ ಅಮೌಂಟ್, ಅದನ್ನೆಲ್ಲ ಸೇವ್ ಮಾಡ್ಕೋಬೇಕು ಅಂದರೆ ನೀವು ಆರಾಮಾಗಿ ಈ ಥರ ತೊಗೋಬೋದು. ಈಕೋ ಮಾಡಲ್ ಅಂದರೆ 130 ಕಿಲೋಮೀಟರ್ಸ್ ಕಣ್ಣು ಮುಚ್ಕೊಂಡು ಓಡಾಡ್ಬೋದು ಈ ಗಾಡೀಲಿ. ಅದು ಸಿಟಿ ಒಳಗಡೆ ಚಾರ್ಜಿಂಗ್ ಸ್ಟೇಷನ್ಸ್ ಕೂಡ ಇರುತ್ತೆ. ಈ ಥರ ಆ್ಯಪಲ್ಲಿ ವ್ಯಾಲೆಟ್ ಇದೆ. ಆ ವ್ಯಾಲೆಟಲ್ಲಿ ನೀವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿದರೆ ಚಾರ್ಜಿಂಗ್ ಸ್ಟೇಷನ್ಸಲ್ಲಿ ನೀವೇನೋ ಚಾರ್ಜ್ ಮಾಡಿದಾಗ ಮೇಜರಾಗಿ ಈ ಥರ ಗ್ರಿಡ್ ಏನಾದರೂ ಇದ್ದರೆ ಅಲ್ಲಿ ಚಾರ್ಜ್ ಮಾಡಿಬಿಟ್ರೆ ಆಟೋಮೆಟಿಕ್ ಡಿಡಕ್ಟ್ ಆಗಿಬಿಡುತ್ತೆ ಚಾರ್ಜಿಂಗ್ ಆಗಿದ ತಕ್ಷಣ. ಟೈಮ್ ತೊಗೊಳೋದು ಬಂದುಬಿಟ್ಟು ಚಾರ್ಜಿಂಗಿಗೆ 3.5 to 4 hours ತೊಗೊಳುತ್ತೆ ಫುಲ್ ಚಾರ್ಜ್ ಆಗೋಕ್ಕೆ, ಫ್ರಮ್ 0 to 100 ಚಾರ್ಜ್ ಆಗೋಕ್ಕೆ. ನನ್ನ ಪ್ರಕಾರ ಓಲಾ ಕಂಪೇರ್ ಮಾಡಿದ್ರೆ ಇಟ್ಸ್ ವೇ ಮೋರ್ ಬೆಟರ್. ಸೊ ಗೆಳೆಯರೆ, ಮುಂದಿನ ವಿಡಿಯೋಲಿ ಸಿಗೋಣ ಇನ್ನೊಂದು ಯಾವುದಾದ್ರೂ ಒಳ್ಳೆ ಗಾಡಿ ಜೊತೆ. ಆ್ಯಂಡ್ ಚಾಚಾ ಆ್ಯಂಡ್ ಬೈ ಬಾಯ್.